ಇವತ್ತು ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ಮುಚ್ಚಿಬಿಟ್ಟಿದೆ, ಮಕ್ಕಳು ಯಾರೂ ಬರ್ತಿಲ್ಲ, ಎಲ್ಲ ಏನೋ ಪ್ರೈವೇಟ್ ಶಾಲೆಗೆ ಹೋಗ್ತಿದೆ. ಆ ಡೊನೇಷನ್ ಕಟ್ಟೋಕ್ಕಾಗಲ್ಲ ಪಾಪ. ಎಲ್ಲಿ ಕಟ್ತಾರೆ ರೈತರುಗಳು ಅಷ್ಟು ಡೊನೇಷನ್ನು? ಕೆಲಸ ಮಾಡೋರು ಕಾರ್ಮಿಕರು ಇಲ್ಲಿ ಕಟ್ತಾರೆ. ಹಂಗಾಗಿ ಸರ್ಕಾರಿ ಶಾಲೆನ ಮೇಲ್ದರ್ಜೆಗೆ ಏರಿಸಿ. ಇವತ್ತು ನೋಡಿ, ಇವತ್ತು ನೀವು ಹೇಳ್ತೀವಿ ಏನೋ ಗ್ಯಾರಂಟಿ ಯೋಜನೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, 2 ಸಾವಿರ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, ಅದೆಲ್ಲ ವೇಸ್ಟು. ಫಸ್ಟು ಮಾಡಬೇಕಾಗಿರೋದು ಶಾಲೆಗಳು ಮೇಲ್ದರ್ಜೆಗೆ ಏರಿಸ್ಬೇಕು, ಮಕ್ಕಳುಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಹಾಸ್ಪಿಟ್ಲುಗಳ್ನ, ಸರ್ಕಾರಿ ಆಸ್ಪತ್ರೆಗಳನ್ನ ಉನ್ನತೀಕರಣ ಮಾಡಿ ದೊಡ್ಡದಾಗೆ ಆ ಒಳ್ಳೆ ಆರೋಗ್ಯ ಕೊಡಬೇಕು ಜನಗಳಿಗೆ. ಅದನ್ನು ಮಾಡಿ ನೀವು ಇದೆಲ್ಲ 2,000 ರೂಪಾಯಿ ಕೊಟ್ಟರೆ ಜನ ಏನು 2,000 ರೂಪಾಯಿ ನೋಡೇ ಇಲ್ವಾ? ಅದೇನು ಅಲ್ಲ, ನಾನು ಹೇಳಿದ್ದು ಅದು. ಇವಾಗ ಬಸ್ ಚಾರ್ಜು ಫ್ರೀ ಮಾಡಿದ್ದೀನಿ ಅಂತಾರೆ. ಬಸ್ ಚಾರ್ಜ್ ನಮ್ಗೆ ಜಾಸ್ತಿ ಮಾಡಿದಾರಲ್ಲ ಗಂಡಸರಿಗೆ, ಹೌದು, ನಮ್ಮ ದುಡ್ಡು ತಗೋತಾ ಇದ್ದಾರಲ್ಲ, ಇನ್ನು ಕೊಟ್ಟಿರೋದು ಎಲ್ಲಿಂದ ಕೊಡ್ತಾರೆ? ಅದೆಲ್ಲ ಮಾಡಬಾರ್ದು, ಅದೆಲ್ಲ ವೇಸ್ಟು. ಮಾಡಬೇಕಂದ್ರೆ ಎಜುಕೇಷನ್ನು, ಆರೋಗ್ಯ ಮತ್ತು ರೈತರಿಗೆ ಏನಾದ್ರು ಕೊಡಿ ಸವಲತ್ತು ಪಾಪ.